ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾವಾಗೂ ರೈಸ್ ಐಟಮ್ ಟಿಫನ್ ತಿಂದು ಬೋರ್ ಆಗ್ತಿತ್ತು. ಸೊ ನಾನು ರವೆಯಿಂದ ಇಡ್ಲಿ ಮಾಡಿ ಅದಕ್ಕೆ ಆಲೂಗಡ್ಡೆ ಸಾಗು ಹಾಗೂ ಕಾಯಿ ಚಟ್ನಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಈಗ ಇಡ್ಲಿ ರವೆ ಸಿಗುತ್ತೆ ಪ್ರಾವಿಷನ್ ಸ್ಟೋರಲ್ಲಿ, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ನನ್ನ ಮಗಳಿಗೆ ತುಂಬಾ ಫೇವ್ರೇಟ್. ಈ ಒಂದು ರವೆಯಿಂದ ಸ್ಮೂತಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಈ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ರವೆಯನ್ನು ಅಳತೆ ತೊಗೊತಾ ಇದ್ದೀನಿ. ಒಂದು ಗ್ಲಾಸು, ಯಾಕಂದರೆ ನಾವು 3 ಮೆಂಬರ್ಸ್ ಇರೋದಕ್ಕೆ ಒಂದು ಗ್ಲಾಸ್ ರವೆಯನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡೆ. ಮತ್ತು ನೋಡಿ, ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ತಗೋಬೇಕು. ಮತ್ತು ಅದಕ್ಕೆ ಅರ್ಧ ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ನಾವು ಏನು ರವೆ ತೊಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿನ, ಗಟ್ಟಿ ಮೀಡಿಯಮ್ ಸೈಜ್ ಅವಲಕ್ಕಿಯನ್ನು ನಾನು ತೊಗೊತಾ ಇದ್ದೀನಿ. ಈಗ ಇದನ್ನು ನಾವು ನೀಟಾಗಿ 2-3 ಸಲ ತೊಳೆದ್ಬಿಟ್ಟು ಸಪ್ರೇಟು ನೆನೆಸಿಡಬೇಕು ಫ್ರೆಂಡ್ಸ್. ಒಂದು 3-4 ಅವರ್ಸು ನೆನೆಸಿಡಬೇಕು. 3 ಅವರ್ಸ್ ಸಾಕು. ನೋಡಿ, ರವೆ ತೊಗೊಂಡಿದ್ದೀನಿ ಮತ್ತು ಅವಲಕ್ಕಿ ಮತ್ತು ಉದ್ದಿನಬೇಳೆ ಸಪ್ರೇಟು. ನೋಡಿ, 2 ಸಲ ತೊಳೆದ್ಬಿಟ್ಟು 3ನೇ ಸಲ ಚೆನ್ನಾಗಿರೋ ನೀರಲ್ಲಿ ನೆನೆಸಿಡಬೇಕು. ಈ ಥರ 3 ಅವರ್ಸ್ ನೆನೆಬೇಕು. ನೋಡಿ, ಸಪ್ರೇಟ್ ಇದು ಅವಲಕ್ಕಿ ಮತ್ತು ಉದ್ದಿನಬೇಳೆ ಈ ಥರ ನೆನೆಸಿಟ್ಕೊಂಡು 3 ಅವರ್ಸು ನೆನೆಸಿಡೋಣ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನೆಂದಿದೆ ಆಲ್ರೆಡಿ. ಈಗ ನಾನು ರುಬ್ಕೊತಾ ಇದ್ದೀನಿ. ಇದು ಈಗ ರವೆನ ಜಾಸ್ತಿ ನುಣ್ಣಗೆ ರುಬ್ಬೋದು ಬೇಡ, ಅದು ಸ್ವಲ್ಪ ತರಿಯಾಗಿ 2 ರೌಂಡ್ ಹಾಕ್ಕೊಂಡ್ರೆ ಸಾಕು. ಮತ್ತು ನೋಡಿ, ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ಈ ಥರ ಉದುಗಿದೆ. ಇದಕ್ಕೆ ನಾವು ಉಪ್ಪು ಮತ್ತು ಚಿಟಿಕೆ ಸೋಡಾ, ಬೇಕು ಅಂದರೆ ಆಪ್ಷನಲ್ಲು ಸೋಡಾ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದಾದರೆ ಬೇಡ. ಉಪ್ಪನ್ನ ನಾನು ಬೆರೆಸಿಟ್ಕೊತಾ ಇದ್ದೀನಿ. ಈಗ ಅದಕ್ಕೆ ಕಾಯಿ ಚಟ್ನಿಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಕಾಯಿ ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೋಬೇಕು. ಬೆಳ್ಳುಳ್ಳಿ 3 ಹೆಸರನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕಲ್ಲುಪ್ಪು, ಒಂದು ಅರ್ಧ ಇಂಚಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ನುಣ್ಣಗೆ ಒಂದು ಕಾಯಿ ಚಟ್ನಿಯನ್ನು ರುಬ್ಕೊಳ್ಳೋಣ. ನಾನು ರುಬ್ಕೊಂಡು ಹಾಕಿದೆ ಫ್ರೆಂಡ್ಸ್. ಅದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಕೊಡೋಣ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ಕಾಯಿ ಚಟ್ನಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇಡ್ಲಿಗೆ. ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ, ಕರಿಬೇವನ್ನು ಹಾಕ್ತಾಯಿದ್ದೀನಿ. ಅಷ್ಟೇ ಫ್ರೆಂಡ್ಸ್. ಬೇಕು ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಒಂದು ಹಾಕ್ಕೋಬೋದು, ಇಲ್ಲಾಂದರೆ ಆಪ್ಷನಲ್, ಅದೇ ಬೇಡ ಅನ್ನೋದಾದರೆ ಇಷ್ಟನ್ನೇ ನಾವು ಅದು ಒಗ್ಗರಣೆ ಕೊಟ್ರೇ ಒಂಥರ ಒಂದು ಸಾಸಿವೆ ಫ್ಲೇವರ್ ಚೆನ್ನಾಗಿರುತ್ತೆ ಚಟ್ನಿಗೆ. ನೋಡಿ, ನಾನು ತೆಗೆದಿಟ್ಕೊಂಡಂಥ ಒಂದು ಚಟ್ನಿಗೆ ಒಗ್ಗರಣೆಯನ್ನು ಬೆರೆಸಿದ್ದೀನಿ. ಇದಕ್ಕೆ ಹುರ್ಗಡ್ಲೆನೂ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ಚಟ್ನಿಗೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಡಲೆ ಬೀಜನ ನಾವು ಹಾಕ್ಕೋಬೋದು. ನಾನು ಬರೀ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಕಾಯಿ ಚಟ್ನಿ. ಈಗ ಮತ್ತೆ ಪಲ್ಯಕ್ಕೆ ಸಾಗುಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ ಥರ ಅರ್ಧ ಹೋಳನ್ನು ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತೊಳೆದಿಟ್ಕೊಂಡು ನಾವು ಒಂದು 3 ವಿಸಿಲನ್ನು ಹಾಕ್ಕೋಬೇಕು. ಈ ಒಂದು ಸಣ್ಣ ಕುಕ್ಕರಲ್ಲಿ ನಾನು ಕೇವಲ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ, ಹಚ್ಚಿಟ್ಟಿದ್ದೀನಿ. ಮತ್ತು ಈ ಥರ ಒಂದು 2-3 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಸಾಗುಗೆ, ಆಲೂಗಡ್ಡೆ ಸಾಗುಗೆ ಚಟ್ನಿ ಅಥವಾ ಪಲ್ಯನೂ ಮಾಡ್ಬೋದು. ಬಟ್ ನಾನು ಈ ಥರ ಸಾಗು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಹೋಟೆಲ್ ಫ್ಲೇವರ್ ಬರುತ್ತೆ, ಹೋಟೆಲ್ ಟೇಸ್ಟ್ ಇರುತ್ತೆ. ನೋಡೋದಕ್ಕೆ ಏನು ಬೇಕು ಅಂತಂದರೆ ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಚಿಟಿಕೆ ಅರಿಶಿನ ಮತ್ತು ಸಾಸಿವೆ ಮತ್ತು ಇದನ್ನು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ಮೈನ್ ಸಾಗುಗೆ ಟೇಸ್ಟ್ ಕೊಡೋದು ಮತ್ತು ಥಿಕ್ನೆಸ್ ಕೊಡೋದು ಏನು ಅಂತಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಥಿಕ್ನೆಸ್ ಬರುತ್ತೆ ಸಾಗು. ಸೊ ಆಲೂಗಡ್ಡೆ ಸಾಗು ನೀವು ಆಲ್ರೆಡಿ ಮನೇಲಿ ನೋಡಿರ್ತೀರ ಅಥವಾ ಮಾಡಿರ್ತೀರ, ಇಲ್ಲಾಂದರೆ ಹೋಟೆಲಲ್ಲಿ ನೋಡಿರ್ತೀರ. ಬಟ್ ಇದು ಈ ಮೆಥಡಲ್ಲಿ ಮಾಡಿ ತುಂಬಾ ಈಸಿ ಇರುತ್ತೆ. ನೋಡಿ, ನಾನು ಆಲ್ರೆಡಿ ಬೇಯಿಸಿಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ.
ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಹೇಗೆ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಬಾಣಲೆಗೆ ನಾವು ಸಾಕಾಗೋಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟಿಂಗ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನೇ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ದೋಸೆಗಾಗುತ್ತೆ. ಬಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸಾಗು ಒಂದು ಫ್ಲೇವರ್ ಬರಬೇಕು, ಸಾಗುಗೆ ಸ್ವಲ್ಪ ತಿಕ್ನೆಸ್ಸು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಲ್ವ ಇಡ್ಲಿಗೆ. ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ತೆಳ್ಳಗೆ ಕಲಸಿಟ್ಕೊಂಡಿದ್ದೀನಿ. ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡೋಣ. ಆಗಿದೆ ಫ್ರೆಂಡ್ಸ್, ನೋಡಿ ಈರುಳ್ಳಿಯನ್ನು ನಾನು ಹಾಕ್ತಾಯಿದ್ದೀನಿ. ಈ ಥರ ಉದ್ದುದ್ದ ಹಚ್ಚಿದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮತ್ತು ಚಿಲ್ಲಿಯನ್ನು ಹಾಕ್ಕೊತಾ ಇದ್ದೀನಿ, ಗ್ರೀನ್ ಚಿಲ್ಲಿನ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ನಾವು ಹುರ್ಕೊಳ್ಳೋಣ. ಅಲ್ಲಲ್ಲಿ ಸಿಗ್ತಾ ಇರುತ್ತಲ್ವ ಕಡಲೆಬೇಳೆ, ಇದೆಲ್ಲ ಸೂಪರ್ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಬೆರೆಸ್ಬೇಕು. ಒಂದು ಚಿಟಿಕೆ ಅಷ್ಟು ಅರಿಶಿನ. ನಾವು ಕಲರ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡು. ಸ್ವಲ್ಪ ಚೆನ್ನಾಗಿ ಜಾಸ್ತಿ ಕಲರ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತು ಕೆಡೋದಿಲ್ಲ ಫ್ರೆಂಡ್ಸ್. ಆದರೆ ಕೆಲವರು ಹೊರಗಡೆ ಇಡ್ಲಿ ಪಾರ್ಸಲ್ ತೊಗೊಬಂದು ತಿಂತಾ ಇರ್ತಾರೆ. ಅದಕ್ಕೆ ತುಂಬಾ ಚೆನ್ನಾಗೂ ಇರಲ್ಲ, ಯಾವಾಗೋ ಮಾಡಿರ್ತಾರೆ, ಫ್ರೆಶ್ ಆಗಿರಲ್ಲ. ಸಾಗು ಆಗಿರ್ಬೋದು ಅಥವಾ ಚಟ್ನಿ ಆಗಿರ್ಬೋದು. ನಾವು ಈ ಥರ ಇನ್ಸ್ಟಂಟಾಗಿ ಬೇಗನೆ ಮಾಡಿಕೊಂಡು ಮನೆಯಲ್ಲೇ ಫ್ರೆಶ್ಶಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಅವ್ರು ತಿನ್ಕೊತಾರೆ, ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಸ್ಮ್ಯಾಶ್ ಮಾಡಿರ್ತೀನಲ್ಲ ಆ ಒಂದನ್ನು ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಮತ್ತು ನೀರು ನೋಡಿ, ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕು, ನಮಗೆ ಸ್ವಲ್ಪ ಮಂದ ಬೇಕಾ, ಇನ್ನೂ ಸ್ವಲ್ಪ ತೆಳು ಇರಬೇಕಾ, ಈ ಜನ ಜಾಸ್ತಿ ಇರಬೇಕಾದ್ರೆ ಸ್ವಲ್ಪ ಲೈಟಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ನಾವು ಬೆರೆಸ್ಕೋಬೋದು. ನಾನು ಸಾಕು ನಮಗೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಕೊತ್ತಂಬರಿಯನ್ನು ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಲಾಸ್ಟಲ್ಲೂ ಹಾಕ್ಕೋಬೋದು, ಬಟ್ ಇದಾದರೆ ಸ್ವಲ್ಪ ಅದರಲ್ಲಿ ಬೇಯುತ್ತಲ್ವ, ಸೊ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಆ್ಯಡ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಈಗ ಕಡಲೆ ಹಿಟ್ಟನ್ನು ನಾನು ಯಾವ ಥರ ನೀರಾಗಿ ಬೆರೆಸ್ಕೊಂಡಿದ್ದೀನಿ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ಕಲರು ಚೆನ್ನಾಗಿರುತ್ತೆ ಮತ್ತು ತಿಕ್ನೆಸ್ ಇರುತ್ತೆ, ಮತ್ತು ಅದು ತೆಳ್ಳಕ್ಕೆ ನೀರಾಂಶ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತಲ್ವ, ಸೊ ಅದು ಚೆನ್ನಾಗಿರುತ್ತೆ ಗಟ್ಟಿಯಾಗಿ. ಸಾಗು ಮಾಡಬೇಕು ಅಂದರೆ ಇವತ್ತಾಗಲೇ ಕಡಲೆ ಹಿಟ್ಟನ್ನ ನಾವು ಬೆರೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲಲ್ಲೂ ಹೀಗೆ ಫ್ರೆಂಡ್ಸ್ ಮಾಡೋದವರು. ಇದು ನಾವೇ ಮನೇಲಿ ಮಾಡ್ಕೊಂಡು ಹೇಗೆ ಬೇಕೋ ಹಾಗೆ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದಲ್ವಾ. ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ. ವಾವ್, ಚೆನ್ನಾಗಿದೆ. ಇನ್ನೂ ಕಲರ್ ಬೇಕು ಅಂದರೆ ಅರಿಶಿನ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಎಲ್ಲನೂ ಒಂದು ಕಡಲೆ ಹಿಟ್ಟಿಂದ ಮಂದಕ್ಕೆ ಕುದಿ ಬಂದಿದೆ. ನೋಡಿ, ಇದು ಕಾಯಿ ಚಟ್ನಿ ರೆಡಿಯಾಗಿದೆ. ಇವೆರಡು ರೆಡಿ ಆಗಿದೆ ಫ್ರೆಂಡ್ಸ್. ಈಗ ನಾವು ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಆಲ್ರೆಡಿ ನೀವು ಅಕ್ಕಿ ನೆನೆಸ್ಬಿಟ್ಟು ಇಡ್ಲಿ ಮಾಡಿರ್ತೀರ, ರವೆ ಇಡ್ಲಿ ಮಾಡಿರ್ತೀರ, ಇನ್ಸ್ಟಂಟು ರವೆ ಮಿಕ್ಸ್ ಸಿಗುತ್ತೆ, ಅದರಲ್ಲೆಲ್ಲ ಆಲ್ರೆಡಿ ಬೆರೆಸಿರ್ತಾರೆ ಮಸಾಲ ಐಟಮ್ ಅದು ಇದು, ಅವೆಲ್ಲ ನೀವು ಮಾಡಿರ್ತೀರ. ಇದು ನೋಡಿ, ಬರೀ ರವೆನ ಬಳಸಿ ನಾನು ಯಾವ ಥರ ಸ್ಮೂತಾಗಿ ಮಲ್ಲಿಗೆ ಇಡ್ಲಿ ಥರ ಇರುತ್ತೆ ಫ್ರೆಂಡ್ಸ್. ತುಂಬಾ ಸ್ಮೂತಾಗಿ ಬಂದಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ಏನು ಇದ್ರ ಕಷ್ಟ ಅನ್ನಿಸೋದೇ ಇಲ್ಲ ಈ ಒಂದು ಇಡ್ಲಿ. ನೋಡಿ, ನಾನು ಈ ಥರ ಎಲ್ಲ ಗುಣಿಗೂ ನೀಟಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಬ್ರಷ್ ಇಲ್ಲ ನನ್ನ ಹತ್ರ, ಸೊ ನಾನು
ಹ್ಯಾಂಡಲ್ ಒಂದು ಫಿಂಗರಲ್ಲೇ ನಾನು ಸ್ವಲ್ಪ ಇದು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹುದುಗು. ಗಟ್ಟಿಯಾಗಿ ಮೀಡಿಯಮ್ ಆಗಿದೆ, ಜಾಸ್ತಿ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ. ಎಲ್ಲದಕ್ಕೂ ನಾನು ಈ ಥರ ಹಿಟ್ಟನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಯಾವಾಗ ಬೇಕೋ ನಾವು ಬಿಸಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲದಕ್ಕೂ ಈ ಥರ ಫಿಲ್ ಮಾಡಿಕೊಂಡ್ರೆ, ಕೆಲವರು ಸ್ಟೀಲಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸ್ಟೀಲ್ ಇಡ್ಲಿ ಕುಕ್ಕರಲ್ಲಿ ತುಂಬಾ ಇನ್ನೂ ಸ್ಮೂತಾಗಿ ಬರುತ್ತೆ, ಇನ್ನೂ ಸಖತ್ತಾಗಿ ಬರುತ್ತೆ. ಬಟ್ ನಾವು ಸಿಲ್ವರೇ ಬಳಸೋದು, ಸೊ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗಿ ಬರುತ್ತೆ, ಕ್ವಿಕ್ಕಾಗೂ ಆಗುತ್ತೆ ಫ್ರೆಂಡ್ಸ್, ಜಾಸ್ತಿ ಟೈಮು ಹಿಡಿಯೋದಿಲ್ಲ. ನಾನು ಓನ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೆ, ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ದೆ ಅಳತೆ. ನೋಡಿ ನಮಗೆ ಒಂದು 3-4 ಪ್ಲೇಟ್ಗೆ ಆಗೋಷ್ಟು ಹಿಟ್ಟು ನಾವು ರೆಡಿ ಮಾಡ್ಕೊಬೋದು. ಈ ಥರ ಎಲ್ಲದಕ್ಕೂ ಫಿಲ್ ಮಾಡಿಟ್ಕೋಬೇಕು ಫ್ರೆಂಡ್ಸ್, ಎಲ್ಲ ಪ್ಲೇಟ್ಸ್ಗೂ. ನೋಡಿ ನಾನು ಆ ಒಂದು ಪ್ಲೇಟ್ನ ಅಂದರೆ ಒಂದು ಕ್ಯಾಪ್ನ ಹಾಕಿಬಿಟ್ಟು, ಅದು ಸ್ವಲ್ಪ ಹಬೆ ಬರುತ್ತೆ ಸೈಡಲ್ಲಿ, ಮತ್ತು ಕೆಲವೊಂದು ವಿಸಿಲ್ ಹಾಕುತ್ತೆ, ಬಟ್ ಇದಕ್ಕೆ ಹಬೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ಥರ ವಾವ್ ಸೂಪರಾಗಿ ಬಂದಿದೆ, ಹೊಗೆ ಬರ್ತಾಯಿದೆ. ಬಿಸಿಯಲ್ಲಿ ತೆಗೆದ್ರೆ ಅದು ಏನಾಗಿದೆ ಮೆತ್ಕೊಳ್ಳುತ್ತೆ. ಬಟ್ ನಾವು ಈ ಥರ ಚೆಕ್ ಮಾಡಬೇಕು. ನೋಡಿ ಹಿಟ್ಟು ಯಾವುದೇ ಥರ ಸ್ಪೂನ್ಗೆ ಮೆತ್ಕೊಂಡಿಲ್ಲ. ಈ ಥರ ಚೆಕ್ ಮಾಡಿದಾಗ ಫುಲ್ ನೀಟಾಗಿ ಒಳಗಡೆ ಎಲ್ಲನೂ ನೀಟಾಗಿ ಬೆಂದಿರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ನೋಡಿ ನಾನು ತೆಗಿತಾ ಇದ್ದೀನಿ, ಆರಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ. ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ಇದು. ಇಡ್ಲಿ ಮಾಡಮ್ಮ, ವಾರಕ್ಕೊಂದ್ಸಲ ಆದರೂ ನಮ್ಮ ಮನೇಲಿ ಇಡ್ಲಿ ಇರುತ್ತೆ. ಇದಕ್ಕೆ ತರಕಾರಿ ಸಾಗುನು ಹಾಕ್ಕೋಬೋದು, ಆಲೂಗಡ್ಡೆ ಸಾಗು ಮತ್ತು ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಏನು ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮನೇಲಿ ಟ್ರೈ ಮಾಡಿ, ಎಲ್ಲ ಕಡೆ ಈ ರವೆ ಸಿಗುತ್ತೆ, ಈಗೂ ಒಂದ್ಸಲ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೇಗಿದೆ ಈ ರೆಸಿಪಿ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.